ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 19,400ರ ಮೇಲ್ಗಡೆ ಈಗ ಟ್ರೇಡ್ ಆಗ್ತದೆ. ಗುರುವಾರ ಮತ್ತು ಶುಕ್ರವಾರ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ 2 ದಿನ ನೆಗೆಟಿವ್ ಕ್ಯಾಂಡಲ್ಗಳ ಫಾರ್ಮೇಷನ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ನೆಗೆಟಿವ್ ನ್ಯೂಸ್ಗಳು ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಗ್ಲೋಬಲಿ ಕೂಡ ಮಾರ್ಕೆಟ್ ಸ್ವಲ್ಪ ವೀಕ್ ಇರೋದ್ರಿಂದ ಅದರ ಇಂಪ್ಯಾಕ್ಟ್ ನಿಫ್ಟಿಯ ಮೇಲೆ ಬರ್ತಿರೋದು ಕಾಣಿಸ್ತದೆ. ಸೊ 19,400ರ ಕೆಳಗಡೆ ನಿಫ್ಟಿ ಟ್ರೇಡ್ ಆದರೆ 19,200ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಈ ಒಂದು ಲೆವೆಲ್ನಿಂದ ಮತ್ತೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ 19,600 19,700ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ವೀಕ್ಲಿ ಚಾರ್ಟ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಕಳೆದ 3 ವಾರಗಳಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. 20,000 ಲೆವೆಲ್ನ ಹತ್ತಿರ ಹೋಗಿ ನಿಫ್ಟಿ ಆ ಒಂದು ಲೆವೆಲ್ನಿಂದ ಕಳೆದ 3 ವಾರಗಳಿಂದ ಕರೆಕ್ಟ್ ಆಗ್ತದೆ. ಒಂದು ಸೈಡ್ ವೇಸ್ ಟ್ರೆಂಡ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಸೊ ಇದೇ ರೀತಿಯ ಒಂದು ಟ್ರೆಂಡ್ ಮುಂದಿನ ವಾರ ಕೂಡ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಬಟ್ ನೆಕ್ಸ್ಟ್ ವೀಕ್ ಮಾರ್ಕೆಟ್ನಲ್ಲಿ ಬಹಳಷ್ಟು ಈವೆಂಟ್ಗಳು ನಡೀತಿದೆ. ಆ ಈವೆಂಟ್ಗಳ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಅದು ಕೂಡ ಮಾರ್ಕೆಟ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಜುಲೈ ತಿಂಗಳ CPI ಇನ್ಫ್ಲೇಷನ್ ಡೇಟಾ. ಸೊ ಜುಲೈ ತಿಂಗಳಲ್ಲಿ ಎಷ್ಟು ಹಣದುಬ್ಬರ ಡಿಕ್ಲೇರ್ ಆಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. RBI Q2 ನಲ್ಲಿ 6.2% ಇನ್ಫ್ಲೇಷನ್ನ ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ. ಜೂನ್ ತಿಂಗಳಲ್ಲಿ 4.8% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಸೊ ಈ ಬಾರಿ ಖಂಡಿತವಾಗ್ಲೂ 5%ಗೂ ಹೆಚ್ಚಿನ ಇನ್ಫ್ಲೇಷನ್ ಡಿಕ್ಲೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ RBIನ ಪ್ರಿಡಿಕ್ಷನ್ಗಿಂತ ಕಡಿಮೆ ಇನ್ಫ್ಲೇಷನ್ ಬಂದರೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗೆಯೇ UK ಕೂಡ ತಮ್ಮ ಇನ್ಫ್ಲೇಷನ್ ಡೇಟಾವನ್ನ ರಿಲೀಸ್ ಮಾಡ್ತಾರೆ. ಗ್ಲೋಬಲಿ ಕೂಡ ಇನ್ಫ್ಲೇಷನ್ ಇನ್ಕ್ರೀಸ್ ಆದರೆ ಅದರ ಇಂಪ್ಯಾಕ್ಟ್ ನಿಫ್ಟಿಯ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಸೊ ಓವರ್ US, UK, ಚೈನಾ ಈ ಎಲ್ಲ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನು ಇನ್ಫ್ಲೇಷನ್ ಫಿಗರ್ಸ್ ಅನ್ನ ಕೊಟ್ಟಿರ್ತಾರೆ ಅದಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಡಿಕ್ಲೇರ್ ಆದರೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಿನ ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕು ಆ ಸೆಂಟ್ರಲ್ ಬ್ಯಾಂಕ್ಗಳು ಮುಂದಿನ ಸೀಸನ್ ನಲ್ಲಿ ನಾವು ಇನ್ನಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡಬೇಕಾಗುತ್ತೆ ಅಂತ ಏನಾದರೂ ಹೇಳಿದ್ರೆ ಆಗ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಮುಂದಿನ ವಾರ ಫೆಡ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಕೂಡ ಇರುತ್ತೆ. ಅಂದರೆ ಮುಂದಿನ ಮೀಟಿಂಗ್ನಲ್ಲಿ ಯಾವೆಲ್ಲ ಡಿಸಿಷನ್ಸ್ಗಳನ್ನು ಅವರು ತಗೋತಾರೆ ಅದರ ಬಗ್ಗೆ ಒಂದು ಸಣ್ಣ ಮೀಟಿಂಗನ್ನು ಮಾಡ್ತಾರೆ. ಸೊ ಅದರ ಒಂದು ಡೇಟಾ ಕೂಡ ಬರುವಂಥ ಚಾನ್ಸಸ್ ಇದೆ. ಸೊ ಬಹಳಷ್ಟು ಈವೆಂಟ್ಗಳು ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎರಡನೇದಾಗಿ Q1 ಅರ್ನಿಂಗ್ ಸೀಸನ್ ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸೊ ಮೇಜರ್ ಆಗಿ ITC, ಡಿವಿಸ್ ಲ್ಯಾಬ್, ವೊಡಾಫೋನ್ ಐಡಿಯಾದ ರಿಸಲ್ಟ್ಸ್ ಬರ್ತಿದೆ. ಅದೇ ರೀತಿಯಲ್ಲಿ ಈಸಿ ಟ್ರಿಪ್ ಪ್ಲಾನರ್ಸ್ ಆಗಿರ್ಬೋದು, ಫ್ಯೂಚರ್ ಕನ್ಸ್ಯೂಮರ್, ಗ್ಲೋಬಲ್ ಸ್ಪಿರಿಟ್ಸ್, ಹಿಂದೂಸ್ತಾನ್ ಕಾಪರ್ ಈ ಎಲ್ಲ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಸೊ ಈ ಎಲ್ಲ ಕಂಪನಿಗಳ ಸ್ಟಾಕ್ಸ್ ಕೂಡ ಫೋಕಸ್ ನಲ್ಲಿ ಇರುತ್ತೆ. ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ನಲ್ಲಿ ಕಂಟಿನ್ಯೂಸ್ ಇನ್ಕ್ರೀಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. $86 ಅರೌಂಡ್ ಅಲ್ಲಿ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತದೆ. ಇದರ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ನ ಮೇಲೆ ಬೀಳೋದು ಕಾಣಿಸುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಒಪೆಕ್ ಕಂಟ್ರಿಗಳು ಕ್ರೂಡ್ ಆಯಿಲ್ ನ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಿದ್ದಾರೆ. ಅದರಿಂದ ಕ್ರೂಡ್ ಆಯಿಲ್ ನ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಸಪ್ಲೈ ಕಡಿಮೆ ಆದಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಇದರ ಇಂಪ್ಯಾಕ್ಟ್ ಏನಿದೆ ಪೇಂಟ್ ಸೆಕ್ಟರ್ನ ಸ್ಟಾಕ್ಸ್, ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಸ್ನ ಮೇಲೆ ಬೀಳುತ್ತೆ. ಪೇಂಟ್ ಸೆಕ್ಟರ್ಗೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದರೆ ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 40% ಕ್ರೂಡ್ ಆಯಿಲ್ ರಾ ಮೆಟೀರಿಯಲ್ ಆಗಿ ಯೂಸ್ ಆಗುತ್ತೆ. ಅದರಿಂದ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಇಂಡಿಗೋ ಪೇಂಟ್ಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಆಲ್ರೆಡಿ ನೋಡೋದಕ್ಕೆ ಸಿಗ್ತದೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಸ್ಲೋ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಳೆದ 2-3 ತಿಂಗಳು ನಮಗೆ FIIs ಕಡೆಯಿಂದ ಒಳ್ಳೆಯ ಒಂದು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಆಗಸ್ಟ್ ತಿಂಗಳಲ್ಲಿ 7,546 ಕೋಟಿಯಷ್ಟು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗ್ ಅನ್ನ ಮಾಡ್ತಾ ಇದ್ದಾರೆ. FII ಸೆಲ್ಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಒಂದು ಸಣ್ಣ ಕಂಪನಿ ಆಗಿರ್ಬೋದು ಅಥವಾ ದೊಡ್ಡ ಕಂಪನಿ ಆಗಿರ್ಬೋದು ತಮ್ಮ ಫೈನಾನ್ಷಿಯಲ್ಸ್ ಅನ್ನ ಆಡಿಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಆಡಿಟರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಅದಾನಿ ಪೋರ್ಟ್ಸ್ ನ ಆಡಿಟರ್ ಡೆಲಾಯ್ಟ್ ಆಗಿದ್ರು. ಡೆಲಾಯ್ಟ್ ಒಂದು ಬಿಗ್ 4 ಕಂಪನಿ ಆಗಿರುತ್ತೆ. ಬಹಳಷ್ಟು ದೊಡ್ಡ ದೊಡ್ಡ ಕಂಪನೀಸ್ ಏನಿದೆ ಆ ಕಂಪನಿಗಳ ಫೈನಾನ್ಷಿಯಲ್ಸ್ ಅನ್ನ ಅವರ ಟ್ಯಾಕ್ಸೇಷನ್ಸ್ ಗಳನ್ನ ಮೇಂಟೈನ್ ಮಾಡುವಂತ ಕಂಪನಿ ಡೆಲಾಯ್ಟ್ ಆಗಿರ್ತಾರೆ. ಅದಾನಿ ಪೋರ್ಟ್ಸ್ ನ ಆಡಿಟರ್ ಆಗಿದ್ದಂತಹ ಡೆಲಾಯ್ಟ್ ಈಗ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ದಾರೆ. ಅದಾನಿ ಪೋರ್ಟ್ಸ್ ನ Q1 ರಿಸಲ್ಟ್ಸ್ ಏನ್ ಬಂದಿತ್ತು ಸೊ ಅದನ್ನು ಕೂಡ ಡೆಲಾಯ್ಟ್ ಪ್ರಿಪೇರ್ ಮಾಡಿದ್ರು. ಸೊ ಯಾವುದೇ ಒಂದು ಕಂಪನಿಯ ಫೈನಾನ್ಷಿಯಲ್ಸ್ ಆಗಿರ್ಬೋದು, ಅವರ ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದು ಆಡಿಟರ್ ಆಗಿರ್ತಾರೆ. ಸೊ ಆ ರೀತಿಯ ಆಡಿಟಿಂಗ್ ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ಡೆಲಾಯ್ಟ್ ಅದಾನಿ ಪೋರ್ಟ್ಸ್ಗೆ ರೆಸಿಗ್ನೇಷನ್ ಅನ್ನ ಕೊಟ್ಟಿರೋದು ಸ್ವಲ್ಪ ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. ಇದು ಸ್ಮಾಲ್ ಇನ್ವೆಸ್ಟರ್ಸ್ ಗಳಿಗೆ ಅಷ್ಟು ದೊಡ್ಡ ನ್ಯೂಸ್ ಆಗದೇ ಇದ್ರೂ ಕೂಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದ್ರೆ ಮೇಜರ್ ಆಗಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳಿಗೆ ಈ ರೀತಿಯ ಆಡಿಟರ್ ರೆಸಿಗ್ನೇಷನ್ ಏನಿದೆ ತುಂಬಾನೇ ದೊಡ್ಡ ನ್ಯೂಸ್ ಆಗುತ್ತೆ. ಅದಾನಿ ಕಂಪನಿಗಳಲ್ಲಿ ಇಡನ್ಬರ್ಗ್ನ ರಿಪೋರ್ಟ್ನಿಂದ ಆಲ್ರೆಡಿ ತುಂಬಾನೇ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಈಗ ಆಡಿಟರ್ ಕೂಡ ರೆಸಿಗ್ನೇಷನ್ ಅನ್ನ ಕೊಡ್ತಿರೋದು ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಎಲ್ಲ ಕೂಡ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಸರಿ ಇಲ್ಲ ಅನ್ನೋದನ್ನು ಕೂಡ ಇದು ತೋರಿಸುವಂತ ಚಾನ್ಸಸ್ ಇರುತ್ತೆ.
ಅದರಿಂದ ಸ್ವಲ್ಪ ಪ್ಯಾನಿಕ್ ನಮಗೆ ಅದಾನಿ ಪೋರ್ಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ಹಾಗೆಯೇ ಸೋಮವಾರದ ದಿನ ಆಗಸ್ಟ್ 14ಕ್ಕೆ ಸೆಬಿ ತಮ್ಮದೇ ಆದ ಒಂದು ರಿಪೋರ್ಟ್ ಅನ್ನು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸೊ ಆ ಒಂದು ರಿಪೋರ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅವರು ಆಡಿಟರ್ಗಳ ಸಲಹೆಯನ್ನು ಕೂಡ ಪಡ್ಕೊಂಡಿರ್ತಾರೆ, ಅವರಿಂದ ಕೂಡ ರಿಪೋರ್ಟ್ಸ್ ಗಳನ್ನ ತಗೊಂಡಿರ್ತಾರೆ. ಸೊ ಸಣ್ಣ ಸಣ್ಣ ಆಡಿಟರ್ಸ್ ಆದ್ರೆ ಯಾವುದೇ ರೀತಿಯ ಒಂದು ಫೇಕ್ ರಿಪೋರ್ಟ್ಸ್ ಗಳನ್ನ ಕೊಡ್ಬೋದಾಗುತ್ತೆ. ಸೊ ಡೆಲಾಯ್ಟ್ ನಂತ ದೊಡ್ಡ ಒಂದು ಸಂಸ್ಥೆ ಏನಿದೆ ಅವರು ಹೆಚ್ಚಿನ ಒಂದು ಫ್ರಾಡ್ಸ್ ಗಳನ್ನ ಮಾಡೋದಿಲ್ಲ, ಅದನ್ನ ಸಪೋರ್ಟ್ ಕೂಡ ಮಾಡಲ್ಲ. ಸೊ ಆ ರೀತಿಯ ಸಿಚುವೇಶನ್ಸ್ ಏನಾದರೂ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನಷ್ಟು ವೀಕ್ನೆಸ್ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ಬೋದು. ಸೊ ನಾಳೆ ದಿನ ಸ್ವಲ್ಪ ವೀಕ್ನೆಸ್ ಅದಾನಿ ಪೋರ್ಟ್ಸ್ನಲ್ಲಿ ಎಕ್ಸ್ಪೆಕ್ಟೆಡ್ ಇದೆ. ಶುಕ್ರವಾರದ ದಿನ ಕೂಡ ಒಂದು ಸೆಲ್ಲಿಂಗ್ ಪ್ರೆಷರ್ 3 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ಕಿತ್ತು. ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ನ್ಯೂಸ್ ಏನಿದೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗುತ್ತೆ. FIIs DIIs ಇವ್ರಿಗೆ ಆಲ್ರೆಡಿ ಆ ನ್ಯೂಸ್ ಲೀಕ್ ಆಗಿರುತ್ತೆ. ಸೊ ನಾಳೆ ದಿನ ಕೂಡ ಅಷ್ಟೇ ಬೆಳಿಗ್ಗೆ ಒಂದು ನೆಗೆಟಿವ್ ಓಪನಿಂಗ್ ನೋಡೋದಕ್ಕೆ ಸಿಗ್ಬೋದು. ಸೊ ಶಾರ್ಟ್ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಲೆವೆಲ್ಸ್ಗಳನ್ನು ನೋಡ್ಕೋಬೇಕಾಗುತ್ತೆ. ಟೆಕ್ನಿಕಲಿ ಸ್ಟಾಕ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತದೆ ಅದರ ಬೇಸಿಸ್ ಮೇಲೆ ಪೊಸಿಷನ್ಸ್ಗಳನ್ನು ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಓವರ್ ಆಲ್ ಅದಾನಿ ಗ್ರೂಪ್ನ ಕಂಪನಿಗಳಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಸೊ ಸೆಬಿ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿಯ ರಿಪೋರ್ಟ್ಸ್ ಗಳನ್ನ ಸಬ್ಮಿಟ್ ಮಾಡ್ತಾರೆ, ಸೊ ಅದರ ಬಗ್ಗೆ ಏನಾದರೂ ನ್ಯೂಸ್ ಬರುತ್ತಾ ಅದೆಲ್ಲವನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಅದಾದ್ಮೇಲೆ ಆಗಸ್ಟ್ 16ಕ್ಕೆ ಈ ಸ್ಟಾಕ್ಗಳಲ್ಲಿ ರಿಯಾಕ್ಷನ್ ಅನ್ನು ಅಬ್ಸರ್ವ್ ಮಾಡಬಹುದಾಗುತ್ತೆ. HDFC ಬ್ಯಾಂಕ್ನ CEO ಮರ್ಜರ್ ನಂತರ ಒಂದು ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ದಾರೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು ಅಂತ ಅವರು ಹೇಳಿದ್ದಾರೆ. ಇಲ್ಲಿವರೆಗೂ HDFC ಬ್ಯಾಂಕ್ ಸೆಪರೇಟ್ ಆಗಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ರು, ಹಾಗೆಯೇ HDFC ಲಿಮಿಟೆಡ್ ಸೆಪರೇಟ್ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ರು. ಮರ್ಜರ್ನ ನಂತರ ಎರಡು ಕಂಪನಿಗಳು ಟೋಟಲ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಸೊ HDFC ಲಿಮಿಟೆಡ್ ಏನಿದೆ ಲೆಂಡಿಂಗ್ ಬಿಸ್ನೆಸ್ ಮಾಡ್ತಿದ್ದಂತ ಒಂದು ಕಂಪನಿ ಆಗಿತ್ತು. ಅವರ ಇಂಟ್ರೆಸ್ಟ್ ಮಾರ್ಜಿನ್ ಸ್ವಲ್ಪ ಕಡಿಮೆನೇ ಇರ್ತಿತ್ತು. ಬಟ್ HDFC ಬ್ಯಾಂಕ್ ಹೆಚ್ಚಿನ ಒಂದು ಡೆಪಾಸಿಟ್ಸ್ ಗಳನ್ನ ಪಡ್ಕೊಳ್ತಿದ್ರಿಂದ ಅವರ ಇಂಟ್ರೆಸ್ಟ್ ಮಾರ್ಜಿನ್ ತುಂಬಾನೇ ಚೆನ್ನಾಗಿ ನಮಗೆ ಕಾಣಿಸ್ತಿತ್ತು. ಬಟ್ ಈಗ ಮರ್ಜರ್ನ ನಂತರ ಅದೇ ರೀತಿಯ ಒಂದು ಇಂಟ್ರೆಸ್ಟ್ ಮಾರ್ಜಿನ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ CEO ಹೇಳಿದ್ದಾರೆ. ಹಾಗೆಯೇ ಫಂಡಿಂಗ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅವರು ಹೇಳಿದ್ದಾರೆ. ಸೊ ಇದು HDFC ಬ್ಯಾಂಕ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಒಂದು ಮರ್ಜರ್ ಸಕ್ಸಸ್ಫುಲ್ ಆದ್ಮೇಲೆ HDFC ಬ್ಯಾಂಕ್ ಒಂದು ಲಾರ್ಜೆಸ್ಟ್ ಬ್ಯಾಂಕ್ ಆಗುತ್ತೆ. ಸೊ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬ್ಯಾಂಕ್ ನಲ್ಲಿ ಇರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಈ ರೀತಿಯ ಸ್ಟೇಟ್ಮೆಂಟ್ಸ್ ಏನಿದೆ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅನ್ನ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಶುಕ್ರವಾರದ ದಿನ HDFC ಬ್ಯಾಂಕ್ 1% ಕರೆಕ್ಟ್ ಆಗಿದೆ. ನೋಡ್ಬೇಕಾಗುತ್ತೆ CEO ಸ್ಟೇಟ್ಮೆಂಟ್ ನಿಂದ ನಾಳೆ ಯಾವ ರೀತಿಯಲ್ಲಿ HDFC ಬ್ಯಾಂಕ್ ಟ್ರೇಡ್ ಆಗುತ್ತೆ ಅಂತ. IPOಗಳ ವಿಚಾರಕ್ಕೆ ಬಂದಾಗ TVS ಸಪ್ಲೈ ಚೈನ್ ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 13 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 20 ಶೇರ್ಗಳ ಲಾಟ್ ಆಗಿರೋದ್ರಿಂದ 1000 ರೂಪಾಯಿಷ್ಟು ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ SBFC ಫಿನಾನ್ಷಿಯಲ್ IPO ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಫಾಲ್ ಆಗ್ತದೆ. 40 ರೂಪಾಯಿ ಅರೌಂಡ್ ಅಲ್ಲಿ ಇದ್ದಂತ GMP ಈಗ 26 ರೂಪಾಯಿ ಆಗಿದೆ. ಸೊ ಈಗಲೂ ಕೂಡ 6700 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರುತ್ತೆ. ಸೊ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದ್ದಾಗ 10,000 10,200 ವರೆಗೂ ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇತ್ತು. ಸೊ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ಪ್ರೀಮಿಯಂ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಒಂದು ಡಿಮಾಂಡ್ IPOಗೆ ಕಾಣಿಸ್ತಿಲ್ಲ ಅಂದಾಗ ಕೂಡ ಪ್ರೀಮಿಯಂ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕಾನ್ಕೋರ್ಡ್ ಬಯೋಟೆಕ್ ನಲ್ಲೂ ಕೂಡ ನಮಗೆ ಪ್ರೀಮಿಯಂ ಕಡಿಮೆ ಆಗ್ತದೆ. 125 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ IPO ನಲ್ಲೂ ಕೂಡ 2500 ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರುತ್ತೆ. TVS ಸಪ್ಲೈ ಚೈನ್ ನಲ್ಲಿ ಸೋಮವಾರ ಆಗಸ್ಟ್ 14 ಸಬ್ಸ್ಕ್ರಿಪ್ಷನ್ಗೆ ಕೊನೆ ದಿನ ಆಗಿರುತ್ತೆ. ಬಟ್ ಈ ಒಂದು IPOನ ಅವಾಯ್ಡ್ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಮಾರ್ಕೆಟ್ನ ಕಂಡೀಷನ್ಸ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಗೆ ಮುಂದಿನ ವಾರದಲ್ಲಿ ಬಹಳಷ್ಟು ಈವೆಂಟ್ಸ್ಗಳು ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಕಂಪನಿಯನ್ನ ಅವಾಯ್ಡ್ ಮಾಡಬಹುದಾಗುತ್ತೆ. ಎರಡನೇ ದಿನ QIB ಕ್ಯಾಟಗರಿ ಕೂಡ ಅಷ್ಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದರೂ ಕೂಡ ಸೊ ಪ್ರೀಮಿಯಂ ಹೆಚ್ಚಾಗುತ್ತೆ ಅನ್ನುವಂಥ ಯಾವುದೇ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಿಲ್ಲ. ಆದ್ರಿಂದ ನಾನು IPOನ ಅವಾಯ್ಡ್ ಮಾಡ್ತಿದ್ದೀನಿ. ಸೊ ನೀವು ನಿಮ್ಮ ಡಿಸಿಷನ್ ಅನ್ನ ತಗೋಬಹುದಾಗುತ್ತೆ. ನಾನು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.